ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊಸ ರೆಸಿಪಿ ಅಂದರೆ ಸೀತ್ನಿ, ಅಂದರೆ ಈ ಜೋಳ, ಹಸಿ ಜೋಳನೇ ನಾವು ಈ ರೀತಿ ಸೀತ್ನಿ, ಬೇಳೆ ಸೀತ್ನಿ ಅಂತ ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಹಸಿ ಜೋಳನ ತೊಗೊಂಡು ಈ ರೀತಿ ಚೆನ್ನಾಗಿ ಅವೆಲ್ಲ ತೆನೆದೊಳಗಿಂದ ಈ ರೀತಿ ಹಸಿ ಜೋಳವನ್ನು ತಕ್ಕೊಂಡು, ಈ ಸ್ವಲ್ಪ ಹಾಲು ಇರ್ತದೆ, ಈ ಟೈಮ್ದಾಗೆ ನಾವು ತಗೋಬೇಕು. ನಾನಿಲ್ಲಿ 1/4 kg ಅಷ್ಟು ಸೀತ್ನಿ ಜೋಳ ತೊಗೊಂಡಿನಿ. ಒಂದು ಕಡಾಯಿ ಇಟ್ಟು ಅದಕ್ಕೆ ನಾವಿಲ್ಲಿ ಈ ಜೋಳವನ್ನು ಸ್ವಲ್ಪ ಹೈ ಫ್ಲೇಮ್ದಾಗೆ ಒಂದು 2 ನಿಮಿಷ ಹುರ್ಕೋಬೇಕು. ಚೆನ್ನಾಗಿ ಸಣ್ಣಿಟ್ಟು ಹುರ್ಕೋತ ಕೂತ್ರೆ ಸ್ವಲ್ಪ ಬಿರುಸಾಗ್ತಾವೆ ಮತ್ತು ಇದೇನು ನೀರೆಲ್ಲ ಅದ್ರೊಳಗಿನ ಹಾಲೆಲ್ಲ ಅಂಶ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಸಣ್ಣಿಟ್ಟೆ ಹುರ್ಕೋಬೇಕು. ನಮ್ಮಲ್ಲಿ ಚಳಿಗಾಲಕ್ಕೆ ಇವು ಹೆಚ್ಚಾಗಿ ಬರ್ತಾವೆ, ಹೆಲ್ತಿಗೂ ತುಂಬ ಒಳ್ಳೆಯದಿದು. ಅದಕ್ಕೆ ನಾವು ಇದನ್ನು ಏನು ಹೊಲದಲ್ಲಿನೇ ಹೋಗಿ ಹೆಚ್ಚ ತೆನೆಯನ್ನೇ ಸುಟ್ಟು ಅಲ್ಲೇ ಉದುರಿಸಿ ನಾವು ತಿಂತೇವೆ. ಆದರೆ ಈಗೆಲ್ಲ ಸುಡೋದು ಅದು ಯಾರೂ ಮಾಡಲ್ಲ. ಅದಕ್ಕೆ ನಾವಿಲ್ಲಿ ಹಿಂಗೆ ಬಿಚ್ಚಿದಂಥ ಜೋಳ ಬಿಚ್ಕೊಂಡು ಬಂದು ಈ ರೀತಿ ಮನೆಯಲ್ಲೇ ಹುರ್ಕೊಂಡು ಯೂಸ್ ಮಾಡ್ಕೋತೀವಿ. ನೋಡಿರಿ, ಕಲರ್ ಚೇಂಜ್ ಅದು ಇಷ್ಟೇ ಬಿಸಿ ಆಗುತ್ತಾನ, ಮುಟ್ಟಿದ್ರೆ ನಮ್ಗೆ ಸ್ವಲ್ಪ ಬಿಸಿ ಅನ್ನಿಸ್ಬೇಕು. ಈ ಹುರ್ಕೊಂಡು ನಾವೊಂದು ಬೌಲ್ದಾಗ ತಕ್ಕೋತಾ ಇದ್ದೀನಿ. ಈಗ ಇದರಲ್ಲಿ ನಾನು ಸ್ವಲ್ಪ ತಕ್ಕೊಂಡೀನಿ. ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಿಂಬಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಇದ್ದರು ಅಂದ್ರೆ ತಪ್ಪಲು ಉಳ್ಳಾಗಡ್ಡಿ ಇದ್ದರೆ ಅದನ್ನೂ ಹಾಕ್ಕೋಬೋದು. ಟೊಮೆಟೊ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನನ್ನ ಹತ್ರ ಒಂದು ಸ್ವಲ್ಪ ದಾಳಂಬ್ರಿ ಕಾಳಿದ್ದು, ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ರಿ. ಮಿಕ್ಸ್ ಕೊಟ್ಮೇಲೆ ನಂತರ ನಾನು ಮನ್ಯಾಗ ಮಿಕ್ಸ್ಚರ್ ಇದ್ದು ಮಿಕ್ಸ್ಚರನ್ನು ಹಾಕ್ಕೋತಾ ಇದ್ದೀನಿ. ಬೇಳೆ ಅಂದ್ರೆ ಸ್ವಲ್ಪ ಮಿಕ್ಸ್ಚರ್ ಮೇನ್, ಅದನ್ನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಚಟ್ಪಟ ಮಾಡೋ ಸಲಿಂದ ಒಂದು 3-4 ಡ್ರಾಪ ನಿಂಬೆಹಣ್ಣು ಹಾಕ್ಕೊಂಡು ಮತ್ತೊಂದು ಚೆಂದಂಗೆ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿರಿ, ಇದು ನೋಡಿದ್ರೆ ನಿಮಗೂ ಬಾಯಿಯೊಳಗೆ ನೀರು ಬರ್ತಾ ಇರಬೇಕು. ನಾನು ಮಾಡುವಾಗಲೇ ಸ್ವಲ್ಪ ನೋಡಬೇಕು, ಟೇಸ್ಟ್ ನೋಡ್ಬೇಕಂಥೇಳಿ ಟೇಸ್ಟ್ ಮಾಡಿ ನೋಡಿದೆ. ತುಂಬ ಟೇಸ್ಟಿಯಾಗಿತ್ತು. ನಿಮಗೂ ಏನಾರು ಈ ಜೋಳ ಸಿಕ್ತಿತ್ತು ಅಂದ್ರೆ ನೀವು ಈ ಬೇಲ್ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಇದು ಹೆಲ್ದಿಗೂ ತುಂಬ ಒಳ್ಳೆಯದು. ನೋಡಿರಿ, ಇದು ಈ ರೀತಿ ಮಾಡಿಕೊಂಡು ನೀವು ಎಷ್ಟು ಬೇಕಷ್ಟು ಅವಾಗಲೇ ಬಿಸಿ ಇರುವಾಗಲೇ ಮಾಡ್ಕೊಂಡು ತಿಂದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಅದು ಏನೊಂದು ಸ್ವಲ್ಪ ತೆಗೆದಿಟ್ಟಿದ್ನಲ್ಲ ನಾನು, ಅದಕ್ಕೆ ಸಿಂಪಲಾಗಿ ನಾನು ಉಪ್ಪು ಮತ್ತು ಶೇಂಗಾದ ಚಟ್ನಿ ಅಥವಾ ಹಿಂಡಿಯನ್ನು ಬಳಸ್ಕೊಂಡು ನಾವು ಈ ರೀತಿಯೂ ತಿಂತೇವೆ. ಇಲ್ಲಿ ಬೇಕಂದ್ರೆ ಕೊಬ್ಬರಿ ಮತ್ತು ಸಕ್ಕರೆ ಪುಡಿ ಹಾಕ್ಕೊಂಡು ತಿಂತೇವೆ. ಬದ್ನಿಕಾಯಿ ಅಡ್ಗಾಯಿನ ಕೂಡ ಇದ್ರ ಜೊತೆ ಮಾಡ್ತೇವೆ. ಈ ರೆಸಿಪಿ ಹೆಂಗೆ ಅನ್ಸದ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.